ಇದೇನಿದು? ನಾನು ಹಿಂಗ್ ಇಲ್ಲಿ ಬಂದೆ? ಅಲ್ಲ, ಯಾವ ಜಾಗ ಇದು? ನಾನು ಕಾಲೇಜಲ್ಲಿ ಇದ್ನಲ್ವಾ? ಅಪ್ಪಾ, ತಲೆ ಯಾಕೆ ಹಿಂಗ್ ಸಿಡಿತಾ ಇದೆ? ಏನಾಯ್ತು? ಜ್ಯೂಸ್ ಕುಡ್ದೆ. ಅದಾದ್ಮೇಲೆ ಅದಾದ್ಮೇಲೆ ಏನಾಯ್ತು ಅಂತಾನೆ ಅರ್ಥ ಆಗ್ತಿಲ್ವೇ? ಯಾವ ಹೋಟೆಲ್ ಇದು? ಯಾವ್ದೋ ಹೋಟೆಲ್ ಅಲ್ಲಿ ಇದ್ದಂಗಿದ್ದೀನಿ. ಯಾರು ಕರ್ಕೊಂಬಂದ್ರು ಇಲ್ಲಿಗೆ? ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರಾದ್ರೂ ಇದ್ದೀರಾ? ಡೋರ್ ಕೂಡ ಲಾಕ್ ಆಗಿಲ್ಲ. ಅಂದ್ರೆ ಸಮಥಿಂಗ್ ಇಸ್ ರಾಂಗ್. ಏನೋ ನಡೀತಾ ಇದೆ. ಯಾವ ಹೋಟೆಲ್ ಇದು? ಫಸ್ಟ್ ರಿಸೆಪ್ಷನ್ ಹೋಗಿ ಚೆಕ್ ಮಾಡ್ಬೇಕು. ಫೋನ್, ನನ್ನ ಫೋನ್ ಇಲ್ಲಿ ನನ್ನ ಜೋಬಲ್ಲಿ ಕಾಣಿಸ್ತಿಲ್ವಲ್ಲ? ಓ ಮೈ ಗಾಡ್, ಇದು ಬೆಳಗಿನ ಜಾವನ? ಅಂದ್ರೆ ರಾತ್ರಿ ಎಲ್ಲ ನಾನು ಇಲ್ಲೇ ಇದ್ದೀನ? ನಿಸರ್ಗ, ಅಯ್ಯೋ ದೇವ್ರೆ, ನಿಸರ್ಗ ನನಗೋಸ್ಕರ ಕಾದಿರ್ತಾಳೆ. ಓ ನೋ, ಎಷ್ಟೊಂದ್ ಸಲ ಫೋನ್ ಮಾಡಿದ್ದಾರೆ, ಮನೆಯವರೆಲ್ಲರೂ ಫೋನ್ ಮಾಡಿದ್ದಾರೆ. ಏನೇನೋ ಆಗಿದೆಯೋ ಏನ್ ಕತೆನೋ. ಛೇ, ನನ್ಗೊಂದು ನೆನಪಾಗ್ತಿಲ್ವೇ? ನನ್ನ ಹಿಂದೆ ಏನೋ ನಡೀತಾ ಇದೆ. ಅಂದ್ರೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂದ್ರೆ ಯಾರೋ ಏನೋ ಮಾಡ್ತಿದ್ದಾರೆ ಅಂತಾನೆ ಆಯ್ತು. ಓಕೆ, ಫಸ್ಟ್ ಹೋಗಿ ರಿಸೆಪ್ಷನ್ ಅಲ್ಲಿ ಚೆಕ್ ಮಾಡ್ತೀನಿ. ಹಲೋ ಸರ್, ಹೌ ಕ್ಯಾನ್ ಐ ಹೆಲ್ಪ್ ಯು? ಹಲೋ, ನಿಮ್ಮ ಹೆಲ್ಪ್ ಇರ್ಲಿ. ಅಲ್ಲ, ನನ್ನ ಯಾರು ಕರ್ಕೊಂಡ್ಬಂದಿದ್ದು ಈ ಹೋಟೆಲ್ಗೆ? ಸರ್, ನಿಮ್ಮನ್ನ ನಿನ್ನೆ ಯಾರೋ ನಿಮ್ಮ ಫ್ರೆಂಡ್ಸ್ ಕರ್ಕೊಂಡ್ ಬಂದ್ರು. ನಿಮ್ಗೆ ಹುಷಾರಿಲ್ಲ ಅಂತ ಹೇಳಿ ರೂಮ್ ನಂಬರ್ 204 ಗೆ ಕರ್ಕೊಂಡು ಹೋದ್ರು. ಪೇಮೆಂಟ್ ಎಲ್ಲ ಆಗಿದೆ ಸರ್, ಡೋಂಟ್ ವರಿ ಅಬೌಟ್ ದಟ್. ಏನು, ನನ್ನ ಫ್ರೆಂಡ್ಸಾ? ಫಸ್ಟ್ ಲಾಗ್ ಬುಕ್ ತೆಗೀರಿ, ಅದರಲ್ಲಿ ಯಾರ್ಯಾರ ಹೆಸರಿದೆ ನೋಡ್ಬೇಕು ನಾನು. ಶೋರ್ ಸರ್, ನಿಮ್ಮ ಹೆಸರು ಹೇಳಿ. ಸಿದ್ಧಾರ್ಥ್ ಚತುರ್ವೇದಿ. ಓ, ಸಿದ್ಧಾರ್ಥ್ ಚತುರ್ವೇದಿ ನೀವೇನಾ? ಓಕೆ ಸರ್, ನಿಮ್ಮ ಫ್ರೆಂಡ್ಸು ನಿನ್ನೆ ನೈಟೇ ಹೊರಟ್ಬಿಟ್ರು. ನೀವು ಬೆಳಗ್ಗೆ ಎದ್ದೋಗ್ತೀರಾ ಅಂತ ಹೇಳಿದ್ರು. ಸೊ ಅಡ್ರೆಸ್ ಎಲ್ಲ ನಿಮ್ದೇ ಕೊಟ್ಟಿದ್ದಾರೆ, ಫೋನ್ ನಂಬರು ನಿಮ್ದೇ ಕೊಟ್ಟಿದ್ದಾರೆ. ವಾಟ್? ನನ್ನ ಅಡ್ರೆಸ್ ಕೊಟ್ಟಿದ್ದೀರಾ? ಯಾರ್ರೀ? ನನ್ಗೆ ಯಾರು ಗೊತ್ತಿಲ್ಲ ಫ್ರೆಂಡ್ಸು. ಅವ್ರು ಫಸ್ಟ್ ಅವ್ರ ಹೆಸರು ಹೇಳಿ. ಸರ್, ಹೋಟೆಲ್ ಬುಕ್ ಮಾಡಿರೋದು ನಿಮ್ಮ ಹೆಸರಲ್ಲೇ, ಅವ್ರ ಹೆಸರನ್ನ ಮೆನ್ಷನ್ ಮಾಡಿಲ್ಲ ನಾವು. ಯು ಇಡಿಯಟ್, ಕಾಮನ್ ಸೆನ್ಸ್ ಇದೆಯಾ ನಿಮ್ಗೆ? ಹೋಟೆಲ್ಗೆ ಯಾರ್ಯಾರು ಬರ್ತಾರೆ ಅವ್ರ ಹೆಸರೆಲ್ಲ ಬರ್ಕೊಳೋದಿಲ್ಲ ನೀವು? ಓ ಮೈ ಗಾಡ್. ಓಕೆ, ಐ ವಾಂಟ್ ಟು ಸಿ ದ CCTV. ಸಿ ಕ್ಯಾಮ್ರಾ ಚೆಕ್ ಮಾಡ್ಬೇಕು ಇವಾಗ, ಬೇಗ ಬನ್ನಿ. ಓ, ರಿಯಲಿ ಸಾರಿ ಸರ್. ಆಕ್ಚುಲಿ 2 ಡೇಸ್ ಇಂದ ನಮ್ಮ ಹೋಟೆಲ್ ಅಲ್ಲಿ ಯಾವುದೇ ಸಿಸಿ ಕ್ಯಾಮ್ರಾಸ್ ವರ್ಕ್ ಆಗ್ತಿಲ್ಲ. ವಾಟ್? ಏನ್ ಹೇಳ್ತಾ ಇದ್ದೀರಾ? ಏನಾದ್ರೂ ಸೆನ್ಸ್ ಇದೆಯನ್ರಿ ನಿಮ್ಗೆ? ಇಷ್ಟು ದೊಡ್ಡ ಹೋಟೆಲ್ ಇಟ್ಕೊಂಡು ಕ್ಯಾಮ್ರಾಸ್ ವರ್ಕ್ ಮಾಡ್ತಿಲ್ಲ ಅಂತ ಸುಳ್ಳು ಹೇಳ್ತೀರಾ? ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಸರ್, ಆಲ್ರೆಡಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಮ್ಮ ಹೋಟೆಲ್ ಅಲ್ಲಿ ಏನೋ ನೆಟ್ವರ್ಕ್ ಸೆಕ್ಯೂರಿಟಿ ನೆಟ್ವರ್ಕ್ ಹ್ಯಾಕ್ ಆಗಿದೆ, ಹಾಗಾಗಿ ಪ್ರಾಬ್ಲಮ್ ಆಗಿದೆ. ಇನ್ನೇನು ಟೆಕ್ನಿಷಿಯನ್ ಬರ್ತಾರೆ, ಇವಾಗ ಸರಿ ಮಾಡ್ತಾರೆ ಸರ್. ಓ ನೋ, ಶಿಟ್, ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಏನ್ ಮಾಡ್ಲಿ? ಕಾರ್ ಕೂಡ ತಂದಿಲ್ಲ. ಯಾರು ಬಿಟ್ಟು ಹೋದ್ರು? ಏನ್ ನಡೀತಾ ಇದೆ ಇಲ್ಲಿ? ಓ, ಏನ್ ಮಾಡ್ಲಿ ಅಂತಾನೆ ಅರ್ಥ ಆಗ್ತಾ ಇಲ್ವೇ? ಓಕೆ, ಜೀವನ್ ಫೋನ್ ಮಾಡ್ತೀನಿ. ಜೀವ ಬರ್ತಾನೆ. ಯಾವ ಹೋಟೆಲ್ ಇದು? ಹಲೋ ಸಿದ್ಧಾರ್ಥ್, ಎಲ್ಲಿದ್ಯಾ ನೀನು? ಏನ್ ಕತೆ ನಿಂದು ಮಾರಾಯ? ಅಲ್ಲ, ನೈಟ್ ಎಲ್ಲ ಎಲ್ಲಿ ಹೋಗ್ಬಿಟ್ಟೆ? ಜೀವ, ಬೇಗ ಬರ್ತೀಯಾ? ಇದು ಯಾವ್ದಿದು? ಮಯೂರ್ ರೆಸಿಡೆನ್ಸಿ ಅಂತೆ ಹೋಟೆಲ್. ಬೇಗ ಬಾ, ಅಡ್ರೆಸ್ ಸೆಂಡ್ ಮಾಡ್ತೀನಿ. ಲೋ ಮಚ್ಚ, ಏನೋ ಮಾಡ್ಕೊಂಡೆ? ಏನಾಯ್ತು ನಿನ್ಗೆ? ಮನೇಲೆಲ್ಲ ಹೆಂಗಾಗಿದಾರೆ ಗೊತ್ತೇನೋ? ಇರು, ಬಂದೆ ನಾನು. ಛೇ, ನಿಸರ್ಗ, ರಿಯಲಿ ಸಾರಿ ಕಣೆ. ಏನ್ ಆಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ಬಂಗಾರಿ. ಎಷ್ಟು ಫೋನ್ ಮಾಡಿದ್ಯಾ ಪಾಪ ನೀನು? ರಿಟರ್ನ್ ಫೋನ್ ಮಾಡ್ಲಾ? ಬೇಡ ಬೇಡ, ಇವಾಗ ಫೋನ್ ಮಾಡೋದು ಬೇಡ, ಡೈರೆಕ್ಟ್ ಮನೆಗೆ ಹೋಗ್ತೀನಲ್ಲ. ಡಾಕ್ಟರ್, ಹೇಗಿದ್ದಾಳೆ ಈಗ ನಿಸರ್ಗ? ಎಲ್ಲ ಓಕೆ ತಾನೆ? ಡೋಂಟ್ ವರಿ ಅಬೌಟ್ ದಟ್. ಅಲ್ಲ, ಪ್ರೆಗ್ನೆಂಟ್ ಅಂತ ಗೊತ್ತಿದ್ದು ಯಾಕೆ ಅಷ್ಟು ಸ್ಟ್ರೆಸ್ ಕೊಡ್ತೀರಾ ಅವ್ರಿಗೆ? ಡಾಕ್ಟರ್, ಸ್ಟ್ರೆಸ್ ಅಂದ್ರೆ ನಮ್ಮ ಇದನ್ನ ಮನೆಗೆ ಬರೋದು ಲೇಟ್ ಆಯ್ತು. ನೋಡಿಮ್ಮ, ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಅಲ್ಲ, ನಿಮ್ಗೂ ಗೊತ್ತಾಗ್ಬೇಕಲ್ವಾ? ಲೇಟ್ ಆಗಿ ಬಂದ್ರೆ ಆ ಹುಡುಗಿಗೆ ಸ್ವಲ್ಪ ಧೈರ್ಯ ಹೇಳಿ ಬರ್ತಾರೆ ಅಂತ. ಅದು ಬಿಟ್ಟು ಅಷ್ಟು ಭಯ ಬಿದ್ದಿದ್ದಾಳ ಹುಡುಗಿ? ಸ್ಟ್ರೆಸ್ ಜಾಸ್ತಿ ಆದ್ರೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಕೆಲವೊಂದ್ಸಲ ಜೀವಪಾಯ ಕೂಡ ಆಗ್ಬೋದು. ಇಲ್ಲ ಡಾಕ್ಟರ್, ಚೆನ್ನಾಗಿ ನೋಡ್ಕೋತಿದ್ವಿ. ಅದು ನಿನ್ನೆ ಒಂಚೂರು. ಇಟ್ಸ್ ಓಕೆ, ಅರ್ಥ ಆಗುತ್ತೆ. ಆದ್ರೆ ಆದಷ್ಟು ತುಂಬಾ ಭಯ ಪಡುವಂತ ವಿಚಾರಗಳನ್ನ ದೂರ ಇಡಿ. ನೋಡ್ಕೋಬೇಕಲ್ವಾ ನೀವೇ? ಓಕೆ, ಸರಿ, ಡಿಸ್ಚಾರ್ಜ್ ಮಾಡ್ತೀವಿ, ಕರ್ಕೊಂಡು ಹೋಗಿ ಮನೆಗೆ. ಮತ್ತೆ ರೆಗ್ಯುಲರ್ ಟ್ಯಾಬ್ಲೆಟ್ಸ್ ಏನೆಲ್ಲ ಇದೆ ಅದನ್ನೇ ಕೊಡಿ. ಮತ್ತೇನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಸ್ಟ್ರೆಸ್ ಕೊಡಬಾರ್ದಷ್ಟೇ. ಅವ್ರೇನಾದ್ರೂ ಟೆನ್ಷನ್ ಆದ್ರು ಅಂದ್ರೆ ಮತ್ ಕಷ್ಟ ಇದೆ. ಇಲ್ಲ ಡಾಕ್ಟರ್, ಕರ್ಕೊಂಡು ಹೋಗ್ತೀವಿ, ನೋಡ್ಕೋತೀವಿ ಬಿಡಿ. ಹೋಗು ಜನ್ಯ, ಹೋಗಿ ನಿಸರ್ಗನ್ ಕರ್ಕೊಂಬಾ. ಅಷ್ಟೊತ್ತಿಗೆ ಪಾರ್ಕಿಂಗ್ ಇಂದ ಕಾರ್ ತೆಗಿತೀನಿ ನಾನು. ರೀ, ಏನ್ ಮಾಡೋದು ರೀ? ಇನ್ನ ಸಿದ್ಧಾರ್ಥ ಬಂದಿಲ್ಲ, ಪೊಲೀಸರು ಏನು ಹೇಳ್ತಾ ಇಲ್ಲ, ಒಂದು ಅರ್ಥ ಆಗ್ತಿಲ್ಲ ರೀ. ಕೈ ಕಾಲೇ ಆಡ್ತೇಳ. ಇವಾಗ ನಿಸರ್ಗನ್ ಕರ್ಕೊಂಡು ಹೋಗಿ ಏನಂತ ಹೇಳೋದು? ನೋಡು ಜನ್ಯ, ನನ್ಗೆ ಸಂಪೂರ್ಣ ಭರವಸೆ ಇದೆ. ಸಿದ್ಧಾರ್ಥ್ ಏನೂ ಆಗಲ್ಲ, ಚೆನ್ನಾಗೇ ಇರ್ತಾನೆ. ಏನೋ ಸಮಥಿಂಗ್ ಇಸ್ ರಾಂಗ್, ಎಲ್ಲೋ ಎಡವಟ್ಟಾಗಿದೆ ಅಷ್ಟೇ. ಅವ್ನು ಇನ್ನೇನ್ ಬರ್ತಾನೆ ಬಿಡು. ಅಂದ್ರೆ ಮಧ್ಯೆ ಒಂದಷ್ಟೊತ್ತಿಗೆ ಮನೆಗ್ ಬಂದ್ಬಿಡ್ತಾನೆ. ಅವನು ಆತರ ನಮ್ಮನ್ ಬಿಟ್ಟು ಇರೋದಿಲ್ಲ ಜನ್ಯ. ರೀ, ನೀವ್ ಎಷ್ಟೇ ಹೇಳಿ ಏನೇ ಹೇಳಿ, ನನಗಂತೂ ಟೆನ್ಷನ್ ತಡ್ಕೊಳಕ್ ಆಗ್ತಿಲ್ಲ. ಸರಿ ಸರಿ, ಹೋಗು, ನಿಸರ್ಗನ್ ಕರ್ಕೊಂಬರೋಗು. ಏನೋ ಒಂದ್ ಮಾಡೋಣ, ಹೋಗು. ಮಗ್ನೆ, ಎಲ್ಲಿದ್ಯಾ? ಏನಾಯ್ತಪ್ಪ ನಿನ್ಗೆ? ಯಾಕೆ ದೇವ್ರೆ ನಮ್ಮನ್ನೇ ಹಿಂಗ್ ಪದೇ ಪದೇ ಪರೀಕ್ಷೆ ಮಾಡ್ತೀಯಾ? ಸಿದ್ದು, ಅಯ್ಯೋ, ಎಲ್ಲೋಗಿದ್ದಪ್ಪ? ಜೀವ,
ಬಾರಪ್ಪ ಕುತ್ಕೋ ಬರ್ರಿ. ಸಿದ್ಧಾರ್ಥ ಯಾಕಪ್ಪ ಹಿಂಗ್ ಮಾಡ್ಬಿಟ್ಟೆ? ಎಲ್ಲೋಗಿದ್ದೆ ನೀನು? ಬಾ ಒಳಗ್ ಬಾ. ಯಾಕೋ ಮಗನೇ ಹಿಂಗ್ ಮಾಡ್ಬಿಟ್ಟೆ? ಏನಾಯ್ತು? ಅಮ್ಮ, ಒಂಚೂರು ನೀರು ಕೊಡ್ತೀಯಾ? ಜೀವ, ಯಾವುದೇ ವಿಚಾರ ಮನೇಲಿ ಹೇಳ್ಬೇಡ ಕಣೋ, ನಾನೇನೋ ನಿಭಾಯಿಸ್ಕೋತೀನಿ. ಯಾಕೆ ಸಿದ್ದು? ಅಲ್ಲ, ಹೇಳಿಲ್ಲ ಅಂದ್ರೆ ಹೆಂಗ್ ನಿಭಾಯಿಸ್ತೀಯಾ? ಏನಂತ ಹೇಳ್ತೀಯಾ? ಇಷ್ಟೆಲ್ಲ ಆಗಿರೋದು ಮನೆಯವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಹೆಂಗೆ? ಬೇಡ ಜೀವ, ನೋಡಮ್ಮ ಆಲ್ರೆಡಿ ಅಳ್ತಾ ಇದ್ದಾಳೆ. ಮತ್ತೆ ನಿಸರ್ಗ, ಫಸ್ಟ್ ಹೋಗಿ ನಾನು ನಿಸರ್ಗ ನೋಡ್ಬೇಕು. ಜೀವ, ಒಂದ್ 5 ನಿಮಿಷ ಕೂತ್ಕೊ ಬರ್ತೀನಿ. ಸರಿ ಸರಿ ಆಯ್ತು, ಹೋಗು, ಸಿಸ್ಟರ್ನ ಮಾತಾಡ್ಸ್ಕೊಂಡ್ ಹೋಗು. ನಿಸರ್ಗ, ಅರೆ, ಎಲ್ಲೂ ಕಾಣಿಸ್ತಿಲ್ವಲ್ಲ ನಿಸರ್ಗ? ಇಲ್ಲಪ್ಪ, ಎಲ್ಲೋದ ಸಿದ್ದು? ಆಂಟಿ, ಯಾಕೆ ಅಳ್ತಾ ಇದ್ದೀರಾ ನೀವು? ಸಿದ್ಧಾರ್ಥ ಬಂದಲ್ಲ, ಸಮಾಧಾನ ಮಾಡ್ಕೊಳ್ಳಿ ಆಂಟಿ. ಏನ್ ಮಾಡೋದು ನೋಡಪ್ಪ, ರಾತ್ರಿ ಎಲ್ಲ ಮನೆಗ್ ಬಂದಿಲ್ಲ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು ನಾವು? ಅಮ್ಮ, ಎಲ್ಲಿ ನಿಸರ್ಗ? ಮನೇಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಅಣ್ಣ ಅದಕ್ಕೆ, ಅಲ್ಲ ನೀನ್ ಯಾಕೆ ಅಳ್ತಾ ಇದೀಯಾ? ಯಾಕಮ್ಮ ಅಳ್ತಾ ಇದೀಯಾ? ಮುಚ್ಚ ಬಾಯಿ ಸಾಕು. ಮಾಡೋದೆಲ್ಲ ಮಾಡಿ ಯಾಕೆ ಅಳ್ತಿದ್ಯಾ ಅಂತ ಕೇಳ್ತೀಯಾ? ಎಲ್ಲೋಗಿದ್ದೆ? ಒಂದು ಫೋನ್ ಆದ್ರೂ ಮಾಡಿ ಹೇಳ್ಬೋದಿತ್ತಲ್ಲ ಸಿದ್ದು, ನಾನು ಈ ತರ ಹೊರಗಡೆ ಇದ್ದೀನಿ ಅಂತ. ಅಮ್ಮ, ಸಮಾಧಾನ ಮಾಡ್ಕೊ, ಎಲ್ಲ ಹೇಳ್ತೀನಿ, ಕೂತ್ಕೋ ಬಾ. ನೀನ್ ಫಸ್ಟ್ ಅಳು ನಿಲ್ಸು, ನನ್ ಬಂದೆ ತಾನೆ. ಮತ್ತೆ ನಿಸರ್ಗ ಎಲ್ಲಿ? ಫಸ್ಟ್ ಅದ ಹೇಳು. ಸಿದ್ಧಾರ್ಥ್ ಸರ್, ನಿಸರ್ಗ? ಸಿದ್ಧಾರ್ಥ್ ಸರ್, ಎಲ್ಲಿ ಹೋಗಿದ್ರಿ ನೀವು? ಫೋನ್ ಯಾಕೆ ರಿಸೀವ್ ಮಾಡ್ಲಿಲ್ಲ? ಏನಾಗೋಯ್ತು ಅಂತ ಎಷ್ಟು ಭಯ ಬಿದ್ದಿದ್ದೆ ಗೊತ್ತಾ ನಾನು? ನಿಸರ್ಗ, ಅದು ನನ್ಗೇನ್ ಆಗಿಲ್ಲಲ್ಲ, ಯಾಕೆ ನೀನ್ ಅಳ್ತಾ ಇದೀಯಾ? ಅಲ್ಲ, ನಿನ್ನ ಕರ್ಕೊಂಡು ಅದಕ್ಕೆ. ಅಣ್ಣ, ಎಲ್ಲೋಗಿದ್ರಿ ಅಣ್ಣ? ಸಿದ್ದು, ಕರ್ಕೊಂಡು ಹೋಗು ನಿಸರ್ಗನ. ಸ್ವಲ್ಪ ರೆಸ್ಟ್ ಮಾಡು, ಆಮೇಲೆ ಮಾತಾಡೋಣ. ಹೆಂಗೋ ನೀನ್ ಬಂದಿಲ್ಲ, ಅಷ್ಟೇ ಸಾಕಪ್ಪ. ಹೋಗು, ಏನೇ ಇದ್ರು ಆಮೇಲೆ ನೋಡ್ಕೊಳ್ಳೋಣ. ನಿಸರ್ಗ, ಯಾಕೆ ಅಳ್ತಾ ಇದೀಯಾ? ಇಂಥ ಟೈಮಲ್ಲಿ ಅಳಬಾರ್ದು ನೀನು. ಸಮಾಧಾನ ಮಾಡ್ಕೊ, ನಾನು ಬಂದಲ್ಲ, ಮತ್ತೆ ಯಾಕೆ ಯೋಚನೆ? ಬಾ, ಸ್ವಲ್ಪ ರೆಸ್ಟ್ ಮಾಡು. ಜೀವ, ಏನಿದೆಲ್ಲ? ಅಲ್ಲ, ಸಿದ್ದು ನಿನ್ ಜೊತೆ ಇದ್ನಾ? ನಾನು ನೆನ್ನೆ ನಿನ್ ಕಾಲ್ ಮಾಡಿದ್ನಲ್ಲ, ಯಾಕೆ ಏನು ಹೇಳಿಲ್ಲ ನೀನು? ಆರ್ಯಣ್ಣ ನನ್ ಜೊತೆ ಇರ್ಲಿಲ್ಲ ಸಿದ್ದು. ನನ್ಗೆ ಬೆಳಗ್ಗೆ ಅಷ್ಟೇ ಫೋನ್ ಮಾಡ್ದ, ನಾನು ಈ ತರ ಜಾಗದಲ್ಲಿ ಇದೀನಿ ಬಾ ಅಂತ. ಏನು, ಸಿದ್ದುನೇ ಫೋನ್ ಮಾಡಿದ್ನಾ? ಎಲ್ಲಿದ್ನಂತೆ? ಏನ್ ವಿಚಾರ? ಅದು ಅದು ನನಗೂ ಪೂರ್ತಿ ವಿಚಾರ ಗೊತ್ತಿಲ್ಲ ಅಣ್ಣ, ಸಿದ್ಧಾರ್ಥ್ನ ಕೇಳ್ಬೇಕು. ಅಮ್ಮ, ನೀನ್ ಯಾಕೆ ಅಳ್ತಿದ್ಯಾ? ಸಮಾಧಾನ ಮಾಡ್ಕೊ, ನಾನ್ ಬಂದಿದ್ದೀನಲ್ಲ. ನಿನ್ನೆಯಿಂದ ನಿನ್ನೆಯಿಂದ ಮನೇಲಿ ಏನೇನಾಗಿದೆ ಗೊತ್ತಾ ಸಿದ್ದು? ಯಾಕಪ್ಪ ಹಿಂಗ್ ಮಾಡ್ದೆ? ಅಲ್ಲ, ಫೋನ್ ಮಾಡಿ ಈ ತರ ಲೇಟ್ ಆಗುತ್ತೆ ಅಂದಿದ್ರೆ ಆಗೋಗಿತ್ತಲ್ವಾ? ಅಮ್ಮ, ಅಣ್ಣ, ಅದಕ್ಕೆ ದಯವಿಟ್ಟು ನನ್ನ ಕ್ಷಮಿಸಿ. ಅದು ಅದು ನನ್ನ ಫೋನು ಏನು ಕೆಟ್ಟೋಗಿತ್ತು, ಅದ್ರಲ್ಲೇನು ಕಾಣಿಸ್ತಿರ್ಲಿಲ್ಲ. ಮತ್ತೆ ನನಗೆ ಎಮರ್ಜೆನ್ಸಿ ವರ್ಕ್ ಬಂತು, ಸೊ ಅರ್ಜೆಂಟ್ ನಾನು ಹೊರಗಡೆ ಹೋಗ್ಬೇಕಾಗಿ ಬಂತು. ಅಲ್ಲಿ ಕೆಲ್ಸನೇ ಆಗ್ಲಿಲ್ಲ, ಸೊ ಅಲ್ಲೇ ಉಳ್ಕೊಂಬೇಕಾಗಿ ಬಂತು. ಸಿದ್ದು, ಏನ್ ಹೇಳ್ತಾ ಇದೀಯಾ? ಇದು ಯಾವ ಜನರೇಷನ್ ಅಂತ ಗೊತ್ತಾ ನಿನ್ಗೆ? ಅಲ್ಲ, ನಿನ್ ಫೋನ್ ಕೆಟ್ಟೋದ್ರೆ ಏನಂತೆ? ಬೇರೆ ಯಾರ ಹತ್ರನೂ ಫೋನ್ ಇರಲ್ವಾ? ಅಟ್ಲೀಸ್ಟ್ ಮನೆಗೆ ಫೋನ್ ಮಾಡಿ ವಿಚಾರ ತಿಳಿಸ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಅಣ್ಣ, ಅಣ್ಣ ಪ್ಲೀಸ್. ಏನೋ ಬಿಡಿ, ಸಮಯ ಸಂದರ್ಭ ಏನೋ ಆಗೋಯ್ತು. ಈಗ ಬಂದಿದ್ದೀನಲ್ಲ, ಎಲ್ಲರೂ ಕೂಲ್ ಆಗಿ ಯಾಕೆ ಇಷ್ಟು ಇದ್ ಮಾಡ್ಕೊಂಡಿದ್ದೀರಾ? ಸಿದ್ಧಾರ್ಥ, ಸರಿ ಆಯ್ತು, ಹೋಗಪ್ಪ, ಫ್ರೆಶ್ ಆಗಿ ಬರೋ. ತಿಂಡಿ ತಿನ್ನಿವಂತೆ, ತಿಂಡಿ ರೆಡಿ ಮಾಡ್ತೀನಿ. ನಾವು ಮನೇಲಿ ಇರ್ಲಿಲ್ಲ, ನಿನ್ನೆ ನೈಟು ನಿಸರ್ಗನ್ ಕರ್ಕೊಂಡು ಹಾಸ್ಪಿಟಲ್ ಹೋಗಿದ್ವಿ. ಏನು, ನಿಸರ್ಗನ್ ಕರ್ಕೊಂಡು ಹಾಸ್ಪಿಟ್ಲ್ಗ? ಏನಾಯ್ತು ಅದ್ಗೆ? ನಿನ್ ಬಗ್ಗೆನೇ ಯೋಚನೆ ಮಾಡಿ ಸ್ಟ್ರೆಸ್ ತಗೊಂಡು ಅವಳು ಪ್ರಜ್ಞೆ ತಪ್ಪಿ ಬಿದ್ದೋಗಿದ್ಲು. ಎಷ್ಟೊತ್ತಾದ್ರೂ ಎದ್ದೋಳಿಲ್ಲ. ಸೊ ನಾವೇ ಎಬ್ಬಿಸಕ್ ನೋಡಿದ್ವಿ, ಅವಳು ಎದ್ದೊಳ್ಳೆ ಇಲ್ಲ. ಭಯ ಆಗಿ ನೆನ್ನೆ ರಾತ್ರಿ 3 ಗಂಟೆಗೆ ಕರ್ಕೊಂಡು ಹೋದ್ವಿ ಹಾಸ್ಪಿಟಲ್ಗೆ. ಸೊ ಸ್ಟ್ರೆಸ್ ಇಂದ ಹಿಂಗೆಲ್ಲ ಆಗಿದೆ ಅಂತ ಹೇಳಿದ್ರು ಡಾಕ್ಟರ್. ಟ್ರೀಟ್ಮೆಂಟ್ ಮಾಡಿದ್ದಾರೆ, ರೆಸ್ಟ್ ಬೇಕಂತೆ. ನೋಡು, ನೀನ್ ಮಾಡೋ ಕೆಲಸ ಏನೇನೆಲ್ಲ ಆಗ್ತಿದೆ ಮನೇಲಿ ಅಂತ. ಓ, ಇಷ್ಟೊಂದೆಲ್ಲ ಆಗೋಯ್ತಾ? ಅದಕ್ಕೆನಾ ಅಷ್ಟು ಸುಸ್ತಾಗಿದ್ದಾಳ ನಿಸರ್ಗ? ರಿಯಲಿ ಸಾರಿ ಅಣ್ಣ. ಛೆ, ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಸಿದ್ಧಾರ್ಥ, ಆಗಿದಾಯ್ತು, ಹೋಗಪ್ಪ, ಹೋಗು, ಫ್ರೆಶ್ ಆಗಿ ಬರೋ. ಏನಾದ್ರೂ ತಿಂಡಿ ಮಾಡ್ತೀನಿ, ಎಲ್ಲಾರು ತಿಂಡಿ ತಿನ್ನೋಣ. ನಿನ್ನೆ ನೈಟುನು ಯಾರು ಸರಿಯಾಗಿ ಊಟ ಮಾಡ್ಲಿಲ್ಲಪ್ಪ. ಸಿದ್ದು, ನಾನು ನಿನ್ ಬರ್ತೀನಿ. ಏನಾದ್ರೂ ಇದ್ರೆ ಕಾಲ್ ಮಾಡು, ಓಕೆ? ಥ್ಯಾಂಕ್ಸ್ ಜೀವ, ಒಳ್ಳೆ ಸಮಯಕ್ಕೆ ಬಂದೆ. ಇಲ್ಲಾಂದ್ರೆ ನನಗೆ ಡ್ರಾಪ್ ಯಾರು ಮಾಡ್ತಿದ್ರು? ಸಿದ್ಧಾರ್ಥ್, ನಿನ್ ಕಾರ್ ಏನಾಯ್ತು? ಅಲ್ಲ, ಜೀವ ಯಾಕೆ ಡ್ರಾಪ್ ಮಾಡ್ತಾನೆ ನಿನ್ನ? ಅದು ಅದು ನನ್ನ ಕಾರು ಕಾಲೇಜಲ್ಲೇ ಇರ್ಬೇಕಣ್ಣ. ಏನ್ ಹೇಳ್ತಾ ಇದೀಯ ನೀನು? ಕಾಲೇಜಲ್ಲಿ ಇರ್ಬೇಕು ಅಂದ್ರೆ ನಿನಗ್ ಗೊತ್ತಿಲ್ವಾ? ಅಣ್ಣ ಪ್ಲೀಸ್, ನಾನು ಒಂದ್ ಸ್ವಲ್ಪ ಹೊತ್ತು ಬಿಟ್ಬಿಡಿ. ನಿಮ್ಗೆಲ್ಲಾ ಪ್ರಶ್ನೆಗೂ ಸಮಾಧಾನ ಹೇಳ್ತೀನಿ. ನಾನು ಒಂಚೂರು ಫ್ರೆಶ್ ಆಗಿ ಬರ್ತೀನಿ. ಮಲಗ್ ಬಿಟ್ಟಿದ್ದಾಳೆ. ಮೊದ್ಲು ಕಾಲೇಜ್ಗೆ ಹೋಗಿ ನನಗೆ ಜ್ಯೂಸ್ ಕೊಟ್ನಲ್ಲ, ಅವನ್ ವಿಚಾರಿಸ್ಬೇಕು, ಆಗೆಲ್ಲ ಗೊತ್ತಾಗುತ್ತೆ. ನಾನು ಜ್ಯೂಸ್ ಕುಡಿದ್ಮೇಲೆ ಇದೆಲ್ಲ ಆಗಿದ್ದು. ಅಂದ್ರೆ ಜ್ಯೂಸ್ ಎಲ್ಲ ಏನೋ ಫಾಲ್ಟ್ ಇದೆ, ಯಾರೋ ಬೇಕಂತ ಮಾಡಿದ್ದಾರೆ. ಅಲ್ಲ, ಬೇಕಂತ ಮಾಡಿದರೆ ಸರಿ, ನನ್ನ ಹೋಟೆಲ್ ಕರ್ಕೊಂಡು ಹೋಗ್ಬಿಟ್ಟು ಹಂಗೆ ಕೊಟ್ಟೋಗ್ತಾರೆ. ನನ್ ಮೇಲೆ ದ್ವೇಷ ಇದ್ರೆ ನನ್ಗೇನಾದ್ರು ತೊಂದರೆ ಮಾಡ್ಬೋದಿತ್ತಲ್ಲ. ಪಾಪ, ಎಷ್ಟು ಟೆನ್ಷನ್ ಮಾಡ್ಕೊಂಡ್ಲು ಏನೋ, ಎಷ್ಟು ಸುಸ್ತಾಗಿದ್ದಾಳೆ. ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ. ರಾತ್ರಿ ಎಲ್ಲ ಏನ್ ಸ್ಟ್ರೆಸ್ ತಗೊಂಡ್ಲು ಏನೋ. ಛೆ, ಪ್ರೆಗ್ನೆಂಟ್ ಬೇರೆ. ರಿಯಲಿ ಸಾರಿ ಬಂಗಾರಿ, ತುಂಬಾ ನೋಯಿಸ್ಬಿಟ್ಟೆ ಅಲ್ಲ.
ಬೇಕಂತ ಮಾಡಿಲ್ಲ ಕಣೆ. ಏನ್ ಮಾಡ್ಲಿ ಹೇಳು? ಯಾರು ನನ್ನಿಂದ ಬಿದ್ದಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಆಗ್ಲಿ, ಇದೆಲ್ಲ ಕಂಡು ಹಿಡ್ದೆ ಹಿಡಿತೀನಿ. ಫಸ್ಟು ಫ್ರೆಶ್ ಆಗಿ ಬರ್ತೀನಿ. ಈಗ ಬೇಗ ಒಂದು ಕೆಲಸ ಮಾಡ್ಬೇಕು ನಾನು. ಕಾಲೇಜ್ಗೆ ಹೋಗಿ ಅಲ್ಲಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ ಯಾವ ಒಂದು ವಿಚಾರನು. ಸಿದ್ಧಾರ್ಥ್ ಸರ್, ಸಿದ್ಧಾರ್ಥ್ ಸರ್ ಬಂದ್ರ? ಇಲ್ಲ ಇದೆಲ್ಲ ಕನ್ಸ? ಸಿದ್ಧಾರ್ಥ್ ಸರ್ ಎಲ್ಲಿದ್ದೀರಾ ನೀವು? ನಿಸರ್ಗ, ನಿಸರ್ಗ ಯಾಕೆ ಅಳ್ತಿದ್ಯಾ ಮತ್ತೆ? ಸಿದ್ಧಾರ್ಥ್ ಸರ್ ಬಂದ್ಬಿಟ್ರಾ? ನಿಜವಾಗ್ಲೂ ಬಂದಿದ್ದೀರಾ ಅಲ್ಲ? ನಿಸರ್ಗ, ನನ್ಗೆ ಏನಾಗಿಲ್ಲ ನೋಡು. ಯಾಕೆ ಇಷ್ಟೊಂದು ಅಳ್ತಿದ್ಯಾ? ತುಂಬಾ ಸ್ಟ್ರೆಸ್ ತಗೊಂಬೇಡ ಕಣೆ. ನಿಂಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ಲಿ ಹೇಳೋ ನಾನು? ಯಾಕೆ ಹಿಂಗ್ ಮಾಡ್ಬಿಟ್ರಿ ನೀವು? ಎಲ್ಲೋಗಿದ್ರಿ? ಏನಾಯ್ತು? ಅಲ್ಲ, ಯಾವತ್ತೂ ಈ ತರ ಫೋನ್ ಎತ್ತದಂಗೆ ಇರ್ತಿರ್ಲಿಲ್ಲ ಅಲ್ವಾ? ಇಷ್ಟು ಸಲ ಫೋನ್ ಮಾಡಿದೀನಿ, ಫೋನ್ ಕೂಡ ರಿಸೀವ್ ಮಾಡದೆ, ಯಾವುದೇ ರೀತಿ ಇನ್ಫಾರ್ಮೇಶನ್ ಇಲ್ಲದೆ ಏನ್ ಅನ್ಕೊಬೇಕು ನಾನು? ಸಿದ್ಧಾರ್ಥ್ ಸರ್, ಇನ್ ಯಾವತ್ತೂ ಈ ತರ ಮಾಡಬೇಡಿ ಪ್ಲೀಸ್. ಇನ್ನೊಂದ್ಸಲ ಈ ತರ ಆದ್ರೆ ನಿಜವಾಗ್ಲು ನಾನಂತೂ ಬದುಕಿರಲ್ಲ. ಛೀ, ಛೀ, ಏನ್ ಮಾತಾಡ್ತೀಯಾ? ನೋಡು, ಹಿಂಗೆಲ್ಲ ಮಾತಾಡ್ಬಾರ್ದು ಕಣೆ. ನೋಡು, ಸಮಾಧಾನ ಮಾಡ್ಕೊ ನೀನು. ನಾನು ಬಂದಿದ್ದೀನಲ್ಲ, ಯಾಕೆ ಅಳ್ತೀಯಾ? ಕಾಮ್ ಡೌನ್. ನಿಸರ್ಗ, ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ ಕಣೆ ನಾನು. ನೋಡಿ, ಇನ್ನೊಂದ್ಸಲ ಏನಾದ್ರೂ ಈ ತರ ಮಾಡಿದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ನಿಮಗ್ ಗೊತ್ತಾ, ಬಾವ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ರು. ಏನು? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರಾ? ಅಲ್ಲ, ಏನಾಗ್ತಿತ್ತು? ನಾನು ಬರ್ತಿದ್ನಲ್ವಾ? ಅಷ್ಟೆಲ್ಲ ಟೆನ್ಷನ್ ಏನು ತಗೊಂಡ್ರಿ ಮನೆಯವರೆಲ್ಲ? ಏನ್ ಸರ್ ಹಿಂಗೆಲ್ಲ ಮಾತಾಡ್ತೀರಾ ನೀವು? ಅಷ್ಟು ಗೊತ್ತಾಗಲ್ವಾ? ಮನೆಯಲ್ಲಿ ನೈಟ್ ಎಲ್ಲ ನೀವು ಬಂದಿಲ್ಲ ಅಂದ್ರೆ ಏನ್ ಅನ್ಕೋಬೇಕು ನಾವು? ಸರಿ ಆಯ್ತು, ಬಂದ್ನಲ್ವಾ? ಈಗ್ಲಾದ್ರೂ ಆರಾಮಾಗಿರು. ಯಾಕೆ ಸ್ಟ್ರೆಸ್ ತಗೋತೀಯಾ? ನೋಡು, ಇವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು ನೀನು. ಇವಾಗ್ಲೂ ಈ ತರ ಸ್ಟ್ರೆಸ್ ತಗೊಂಡ್ರೆ ಹೆಂಗ್ ಹೇಳು? ಇನ್ನ ತುಂಬಾ ಇದೆ. ಏನು ತುಂಬಾ ಇದೆಯಾ? ಅಂದ್ರೆ ಅಂದ್ರೆ ನಿಂಗೆ ಇನ್ನ ಇವಾಗ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿದೆ ಅಲ್ವಾ? ಇನ್ನ 9 ತಿಂಗಳವರೆಗೂ ಏನೇ ಕಷ್ಟ ಬಂದ್ರು, ಏನೇ ರೀತಿ ಸ್ಟ್ರೆಸ್ ಬಂದ್ರು, ಅದನ್ನೆಲ್ಲ ಹೆಂಗ್ ನಿಭಾಯಿಸ್ತೀಯ ಹೇಳು? ಇವಾಗ್ಲೂ ಈ ತರ ಸ್ಟ್ರೆಸ್ ತಗೊಂಡ್ರೆ ನೀನು? ನೋಡು ನಿಸರ್ಗ, ಏನೇ ಆಗ್ಲಿ, ನೀನು ನಮ್ಮ ಮಗುನ ಜೋಪಾನ ಮಾಡ್ಲೇಬೇಕು. ಅರ್ಥ ಆಯ್ತಾ? ನೋಡಿ, ನೀವು ನನ್ ಜೊತೆ ಇರೋವರೆಗೂ ನನಗೇನು ಆಗೋದಿಲ್ಲ. ನೀವೇ ನನ್ ಜೊತೆಗಿಲ್ಲ ಅಂದ್ರೆ ನಾನಂತೂ ಬದುಕಿರೋದಿಲ್ಲ, ಹೇಳಿರ್ತೀನಿ. ಸರಿ ಸರಿ, ನಾನು ಕಾಲೇಜ್ಗೆ ಹೋಗ್ಬೇಕು. ಓಕೆ, ರೆಸ್ಟ್ ಮಾಡು ನೀನು. ಐ ಆಮ್ ರಿಯಲಿ ಸಾರಿ ಕಣೆ ಬಂಗಾರಿ. ಇಷ್ಟೊಂದು ಸ್ಟ್ರೆಸ್ ತಗೋತೀಯ ಅಂತ ಗೊತ್ತಿರ್ಲಿಲ್ಲ. ತುಂಬಾ ನೋವಾಯ್ತಾ? ಬೇಜಾರಾಯ್ತಾ? ಸಾರಿ ಕಣೆ. ನೋಡಿ, ಇಲ್ಲಿಗೆ ಹೋಗ್ರಿ, ಏನಾದ್ರೂ ಮಾಡಿ ನಮ್ಗೆ ಇನ್ಫಾರ್ಮ್ ಮಾಡೋಗ್ರಿ ಪ್ಲೀಸ್. ಒಂದು ಕ್ಷಣ ನನಗೆ ಫೋನ್ ಮಾಡಿ ಹೇಳ್ಬಿಟ್ರೆ ನಾನು ಆರಾಮಾಗಿರ್ತೀನಲ್ವಾ? ಈ ತರ ಮಾಡಿದ್ರೆ ಏನಾಗ್ಬಿಡ ಹೇಳಿ. ಓಕೆ ಓಕೆ, ಈ ತರ ಎಲ್ಲ ಇನ್ನೊಂದ್ಸಲ ಆಗೋದಿಲ್ಲ ನಿಸರ್ಗ. ಡೋಂಟ್ ವರಿ. ಇವತ್ತು ಆಗಿದ್ದು ಏನೋ ಅಚಾನಕ್ ಆಗಿ ಆಗೋಯ್ತು. ಇನ್ಮೇಲೆ ಆಗೋದಿಲ್ಲ. ಬಾ, ತಿಂಡಿ ತಿನ್ನೋಣ. ಸರಿ, ನಾನು ಫ್ರೆಶ್ ಆಗಿ ಬರ್ತೀನಿ, ನೀವು ಹೋಗಿರಿ. ನಿಸರ್ಗ, ಆರಾಮಾಗಿದೆಯಾ ತಾನೆ? ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಮತ್ತೆ ಏನು ಮುಚ್ಚಿಡ್ಬೇಡ ನಿಸರ್ಗ. ನಿನ್ನ ಆರೋಗ್ಯದಲ್ಲಿ ಏನೇ ಏರುಪೇರು ಆದ್ರೂ ನನಗೆ ಹೇಳು ಪ್ಲೀಸ್. ಇಲ್ಲ ಸಿದ್ಧಾರ್ಥ್ ಸರ್, ನಾನ್ ಚೆನ್ನಾಗೇ ಇದ್ದೀನಿ. ನಿಮ್ಗೇನು ಆಗ್ಲಿಲ್ವಲ್ಲ, ನನಗೆ ಅದೇ ಬೇಕಾಗಿತ್ತು. ಓಕೆ ನಿಸರ್ಗ, ಹೋಗು, ಫ್ರೆಶ್ ಅಪ್ ಆಗಿ ಬಾ. ಅಷ್ಟೊತ್ತಿಗೆ ನನಗೊಂಚೂರು ಕೆಲಸ ಇದೆ, ಅದನ್ನ ಮುಗಿಸ್ಕೊತೀನಿ. ಹೇಳು ಸಿದ್ದು, ಎಲ್ಲ ಸರೋಯ್ತಲ್ಲ ಮನೇಲೀಗ? ಜೀವ, ಒಂದು ಹೆಲ್ಪ್ ಮಾಡ್ಬೇಕಿತ್ತಲ್ಲ ನೀನು. ಹೇಳು ಸಿದ್ದು, ಏನ್ ಮಾಡ್ಬೇಕಂತ? ನೋಡು, ಸಮಥಿಂಗ್ ಇಸ್ ರಾಂಗ್. ಏನೋ ಆಗಿದೆ, ನಂಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಯಾರೋ ನನ್ನ ಹಿಂದೆ ಬಿದ್ದಿದ್ದಾರೆ ಜೀವ. ಅದನ್ನ ಕಂಡುಹಿಡಿಬೇಕು. ಏನಾದ್ರೂ ಮಾಡಿ ಬೇಗ ಕಂಡುಹಿಡಿಬೇಕು. ಇಲ್ಲಾಂದ್ರೆ ನನ್ನ ಫ್ಯಾಮಿಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಕಣೋ. ನೋಡ್ದಲ್ಲ ಎಷ್ಟೆಲ್ಲರ ಅದಂತ ಆಗ್ಬಿಟ್ಟಿದೆ ಮನೇಲಿ ಅಂತ. ಸರಿ ಮಚ್ಚ, ಹೆಂಗ್ ಕಂಡುಹಿಡಿಯೋದು? ಅಲ್ಲ, ನೀನಿದ್ದು ಹೋಟೆಲಲ್ಲಿ CC ಕ್ಯಾಮ್ರಾ ವರ್ಕ್ ಮಾಡ್ತಿಲ್ಲ ಆಗ್ತಿಲ್ಲ ಅಂತ ಹೇಳ್ತಿದಾರಲ್ವಾ? ಮತ್ತೆ ಬೇರೆ ಯಾವ ತರ ಕಂಡುಹಿಡಿಯೋಣ? ಏನಾದ್ರೂ ಮಾಡ್ಬೇಕು ಮಚ್ಚ. ಸುಮ್ನೆ ಇದ್ರೆ ಮುಂದೆ ದೊಡ್ಡ ಅಪಾಯನೇ ಕಾದಿದೆ ಅಂತ ನನಗನ್ನಿಸ್ತಿದೆ. ಸಿದ್ದು, ಒಂದ್ಸಲ ಯೋಚನೆ ಮಾಡು. ನಿನ್ನಿಂದ ಯಾರಿಗಾದ್ರೂ ನಷ್ಟ ಆಗಿದ್ಯಾ? ಅಂದ್ರೆ ನೀನು ಯಾರಿಗಾದ್ರೂ ಧಮಕಿ ಹಾಕಿದ್ಯಾ? ಎಲ್ಲ ಈ ತರಾನು ಯೋಚನೆ ಮಾಡ್ಬೇಕು ಸಿದ್ದು. ಎಲ್ಲರೂ ಒಳ್ಳೆಯವರು ಕೆಟ್ಟವ್ರು ಆಗೋದಕ್ಕೆ ಸಾಧ್ಯ ಇಲ್ಲ. ಮೇ ಬಿ ಕೆಲವೊಬ್ರು ಕೆಟ್ಟವರು ಇರ್ತಾರೆ. ಅವ್ರಿಗೆ ನೀನೇನಾದ್ರೂ ಬುದ್ಧಿ ಮಾತು ಹೇಳಿರೋದು, ಇಲ್ಲ ನೀನೇನಾದ್ರೂ ಶಿಕ್ಷೆ ಕೊಟ್ಟಿರೋದು. ಯಾರಿಗ್ ಬುದ್ಧಿ ಮಾತು ಹೇಳ್ತೀನಿ ಮಗ ನಾನು? ನಾನ್ ಯಾರಿಗೂ ಆತರ ಕೆಟ್ಟದ್ ಮಾಡಿಲ್ಲ ಕಣೋ. ಸ್ಟೂಡೆಂಟ್ಸ್ ಅಂದ್ರೆ ಅವ್ರು ಚೆನ್ನಾಗಿ ಓದ್ಕೊಂಡಿಲ್ಲ ಅಂದ್ರೆ ಬೈತೀನಿ ಅಷ್ಟೇ. ಅದಕ್ಕೆಲ್ಲ ಇಷ್ಟು ದೊಡ್ಡ ಶಿಕ್ಷೆ ಯಾರು ಕೊಡಲ್ಲ ಕಣೋ. ಅಂದ್ರೆ ನಿನಗ್ ಶತ್ರು ಇಲ್ಲದೆ ಇರ್ಬೋದು, ಸಿಸ್ಟರ್ಗೆ ಯಾರಾದ್ರೂ ಶತ್ರು ಇದ್ರು ಮಾಡಿರ್ಬೋದಲ್ಲ ಈ ತರ. ಏನು, ನಿಸರ್ಗಾಗ? ಇಲ್ಲ ಇಲ್ಲ ಕಣೋ, ಅವಳಿಗೆ ಯಾರು ಶತ್ರು ಇಲ್ಲ. ಪಾಪ, ಮುಗ್ದೆ ಕಣೋ ಅವಳು. ಅವಳು ಯಾರನ್ನೂ ಒಂದ್ ಮಾತು ಅನ್ನೋಳೆ ಅಲ್ಲ. ಹಾಗಿದ್ರೆ ನನ್ ಕಡೆಯಿಂದಾನೇ ಏನೋ ಪ್ರಾಬ್ಲಮ್ ಆಗಿರ್ಬೇಕು. ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ ಜೀವ. ಬಾ, ಸ್ವಲ್ಪ ಯೋಚನೆ ಮಾಡಿ ಇದ್ರ ಬಗ್ಗೆ ಪರಿಹಾರ ಹುಡ್ಕೋಣ ಜೀವ ಪ್ಲೀಸ್. ಇಲ್ಲ ಅಂದ್ರೆ ಮುಂದೆ ದೊಡ್ಡ ಅಪಾಯನೇ ಕಾದಿದೆ ಅಂತ ಅನ್ನಿಸ್ತಿದೆ ನನ್ಗೆ. ಹೌದು ಸಿದ್ದು, ನೀನ್ ಹೇಳ್ತಾ ಇರೋದು ಕರೆಕ್ಟ್.
ಸಿದ್ದು, ನನ್ಗೆ ಇವಾಗ ಅನಿಸ್ತಿದೆ, ನಿಮ್ ಕಾಲೇಜಲ್ಲಿ ಯಾರು ಪ್ರೊಫೆಸರ್ ಇದ್ದಾರೆ, ಅವಳು ನಾನು ಹಿಂದೆ ಬಿದ್ದಿದ್ದಾಳೆ ಅಂತಂದಲ್ಲ, ಯಾರು? ಅದಿತಿನಾ? ಹ್ಞೂ ಕಣೋ, ಅವರೇ ಯಾಕೆ ಇದೆಲ್ಲ ಮಾಡ್ಸಿರ್ಬಾರ್ದು? ಅವ್ರಿಗೆ ನೀನ್ ಬೇಕು ಅನ್ನೋ ಆಸೆ ಇತ್ತಲ್ವಾ? ನಿನ್ಗೆ ಮದ್ವೆ ಆಗಿದೆ ಅನ್ನೋ ವಿಚಾರ ಗೊತ್ತಾ ಅವ್ರಿಗೆ? ಅದಿತಿ ಹಿಂಗೆಲ್ಲ ಏನಕ್ಕೋ ಮಾಡ್ತಾಳೆ? ಅಲ್ಲ, ನನಗೆ ಅವಳ ಕಂಡ್ರೆ ಏನ್ ಇಷ್ಟ ಇಲ್ಲ, ಆದ್ರೆ ಅವಳು ಮಾತ್ರ ನಾನು ಹಿಂದೆ ಬಿದ್ದಿರೋದು ನಿಜ. ಹಂಗಂತ ಇಷ್ಟು ದೊಡ್ಡ ಸಾಹಸಕ್ಕೆಲ್ಲ ಕೈ ಹಾಕಲ್ಲ ಕಣ ಅವಳು. ನಾನೇ ತುಂಬಾ ಸಲ ಹೇಳಿದ್ದೀನಿ ಅವಳಿಗೆ, ಆಲ್ರೆಡಿ ನನಗೆ ಮದ್ವೆ ಆಗಿದೆ ಅಂತ. ಅವಳು ಆಲ್ರೆಡಿ 3 ದಿವಸದಿಂದ ಕಾಲೇಜಿಗೆ ಬರ್ತಾನೂ ಇಲ್ಲ ಕಣೋ. ನೋಡು, ಇಲ್ಲೇ ಕ್ಯಾಚ್ ಮಾಡು. ಅದಿತ್ತಿದೆ ಯಾಕೆ ಕೈ ಬಡ ಇರಬಾರ್ದು ಇದು? ಸಿದ್ದು, ಒಂದ್ಸಲಿ ವಿಚಾರಿಸೋಣ. ನಡಿ, ಕಾಲೇಜಿಗೆ ಬರ್ತಿದ್ಯಾ ಅಂದ್ರೆ ನಾನು ಬರ್ತೀನಿ. ಸರಿ ಕಣೋ ಮಚ್ಚ, ಈಗೋ ರೆಡಿಯಾಗಿ ಬಂದೆ.